ಗಣಪತಿಗೆ ಅಭಿಷೇಕ ಆಗೋ ನೀರಲ್ಲ, ಇಲ್ಲಿಂದ ಗಣಪತಿಗೆ ನೋಡಿಗೆ ಹೋಗುತ್ತಾ ಹೋಗಿ ಅಭಿಷೇಕ. ಎಲ್ಲಿ ಅಭಿಷೇಕ ಮಾಡ್ತಿದ್ರಿ? ಇದು ಪಾನಿ ನೋಡ್ರಿ ಅಲ್ಲಿ ಗಣಪತಿ ಗಂಟ ಇಟ್ಟಿದ್ದ. ಇದು ಮಹಾಗಣಪತಿ ದೇವರಿಗೆ ಅಭಿಷೇಕವಾಗುವ ನೀರು. ಟು ಪ್ರೂವ್ ದಟ್ ಕಾನ್ಸೆಪ್ಟ್ ಮುಂದೆ ನೋಡ್ರಿ ಹಂಗೆ ಓ ಅಲ್ಲಿ ತನಕ. ನ್ಯಾಚುರಲಿ ಇಟ್ ಶುಡ್ ಹ್ಯಾವ್ ಬೀನ್ ಫ್ಲೋಯಿಂಗ್. ಈ ಪೈಪ್ ಇಂದ ಗೊತ್ತಿರ್ಲಿಲ್ಲ, ಈ ಪೈಪ್ ಇಂದ ಅಭಿಷೇಕ ಹೋಗುತ್ತಂತ. ಇದು ದರೆಗುಡ್ಡ ಅಂತ. ಗೊತ್ತೇ ಇಲ್ಲ. ದರೆಗುಡ್ಡ. ದರೆ ಅಂದ್ರೆ ಭೂಮಿ, ಗುಡ್ಡೆ ಅಂದ್ರೆ ಕಲ್ಲು. ಹಾ ಸರ್, ದರೆ ಅಂದ್ರೆ ಭೂಮಿ, ಗುಡ್ಡೆ ಅಂದ್ರೆ ಕಲ್ಲು. ಗೈಸ್ ನೋಡಿ ಇದು ದಾರಿ. ಸರ್ ಒಂದ್ಸಲ ನೈಟ್ ಬರೋಣ ಸರ್, ಸಾಯಂಕಾಲ. ಗೈಸ್ ಇವತ್ತು ಪಾಂಡವರ ಗುಹೆಗೆ ಬಂದ್ವಿ. ತೋರಿಸ್ತಿದ್ರು ನಮ್ಗೆ ಪಾಂಡವರ ಗುಹೆ. We are going boys, we are going. Pandavara cave. We are here. ಪಾಂಡವರ ಕೇವ್. We are here by Pandavara cave. ನೋಡ್ಬೋದು ಪಾಂಡವರು ವನವಾಸಕ್ಕೆ ಬಂದಾಗ ಇಲ್ಲಿ ನೆಲೆಸಿದ್ರು ಅನ್ನೋದು ಒಂದು ಇದು. ಇದೊಂದು ಕೇವ. ಗೈಸ್ ಕೇವ್ ನೋಡಿ ಗೈಸ್, ಎಲ್ಲ ಇವಾಗ ಕೇವ್ ಒಳಗೆ ಹೋಗ್ತಾ ಇದೀವಿ. ಪಾಂಡವರ ಗುಹೆ ಅಂತೆ. ಕಜ್ಜಿಗ್ ಬರೈತ್ ಗೈಸ್, ನೋಡೋಣ ಆಯ್ತಂತ ಗೋದೆ ಹೋಗ್ತಾ ಇದೀವಿ ಗೈಸ್. ಗೈಸ್ ಏನಿಲ್ಲ, ಇಲ್ಲೇ ಇದೆ ಗುಹೆ ನೋಡ್ರಿ ಪಾಂಡವ್ರದ್ದು. ವಿಶ್ವ ಇಲ್ಲಿ ಐತ್ರಿ ಪಾಂಡವ್ರು ವಿಶ್ವ ನೋಡ್ರಿ. ಎಲ್ಲ ಸರಿಯೋ ನೀವು ಒಳಗಡೆಯಿಂದ ಹೊರಗಡೆ ಬಂದ್ವಿ. ಈಗ ಮತ್ತೆ ಒಳಗಡೆ ಹೋಗ್ತೀವಿ. ಈಗ ಮುಂದೆ ಹೋಗ್ತೀವಿ, ಮುಂದೆ ಹೋಗಿ ಹೇಳ್ತೀವಿ. ಬಂದ್ವಿ ಅಂತೂ. ಜಾಗ ನೋಡ್ಬೋದು, ಅಲ್ಲಿಂದ ಹಿಂಗ್ ಬಂದು ಹಿಂಗೆ ಎಕ್ಸ್ಪ್ರೆಷನ್ ಮಾಡಿ ಇಲ್ಲಿಂದ ಬರ್ತೀವಿ. ಹೆಂಗಿದೆ ಅಂತ लोगों बने ओए दो ಈ ತರ ಪಾಂಡವರು ವನವಾಸಕ್ಕೆ ಬಂದಾಗ ಬರ್ಲಿಲ್ವಾ? ವೆಲ್ಕಮ್ ಜಾಗ ಇಲ್ಲ ಅಂತ ಕೆಳಗೆ ಹೋಗೋಣ. ಮೇಲೆ ಎಂತ ಜಾಗ ಇಲ್ಲ, ಬಳ್ಳಿ ಇದಾವೆ ಎಲ್ಲ ಕಡೆ ಇರಲ್ಲಪ್ಪ ಅಷ್ಟೇ. ಇಲ್ಲಿ ಹೋಗಕ್ ಬರಲ್ಲ, ಒಬ್ಬ ಹಾವು ಅಂತ ಹೇಳಿ ಸೀದಾ ಓಡಿದ್ದು. ಅದು ನೀವೇ ನೋಡು. ಎಂತ ಗುಹೆ ಮರ ಅದ.
ದೇವರೇ ಉಪ್ಪು ಬೇಳೆ ಹೋಗ ಒಬ್ಬ ಏನ್ ಮಾಡ್ಲಮ್ಮಿ ಮಾವಿನ ಹೊತ್ತು ಒಳ್ಳೆ ಫೋಟೋ ಬರತ್ ನೋಡಪ್ಪ. ನೋಡೋಣ ಮುಂದ್ಗಡೆ ಹೋಗಿ ಏನ ಏ ಪಜ ಆರಾಮ್ಸೆ ಸರ್ ಮುಗಿತು ಗೈಸ್ ಹೊಂಟಿ ಈಗ ವಾಪಸ್ ಈಗಿದ ಮಾವಿನ ಕಟ್ಟೆ ಸೀದಾ ಬಸ್ ಕಡೆ ಹೋಗೋದು ಈಗ ಅಷ್ಟೇ ಗೈಸ್ ನೋಡ್ಬೋದು ಇದು ಎಂತ ಗೋವಾ ಗೈಸ್ ಇಟ್ ಇಸ್ ವೆರಿ ಡಾರ್ಕ್ ಡಾರ್ಕ್ ಅಮ್ಮ ಇದನ್ನ ಏನಾದ್ರೂ ಮಾಡೋಣ ಫೈನಲಿ ಆಗ್ಲಿ ಬಂದಿದ್ದಲ್ಲೇ ಒಂದು ಆಗ ಹಿಂಗ್ ಹೋಗಿದ್ವಿ ಈಗ ಹಿಂಗ್ ಬಂದಿವಿ ಅಷ್ಟೇ ಹಾ ನೋಡ್ರಿ ದುಡ್ಡು ಮನ ಜೋಕಾಲಿ ಇದು ನೋಡು ನ್ಯಾಚುರಲ್ ಜೋಕಲ್ಲಿ ಗುರು ಮಾತೇ ಇಲ್ಲ. ದರೆಗುಡ್ಡ ತಳಗಡೆ ಇರೋದು ದೇವಸ್ಥಾನ ಇದೆ ನೋಡ್ಬೋದು ಶಿವ ಚಿಕ್ಕದಿತ್ತಂತ ಈಗ ಸ್ವಲ್ಪ ದೊಡ್ಡದ್ ಮಾಡತ್ತಾರ ಅದನ್ನ ಮುಂಚೆ ಕನ್ಸ್ಟ್ರಕ್ಷನ್ ಇರಲಿಲ್ಲ ಇವಾಗ ಮುಂಚೆ ಕನ್ಸ್ಟ್ರಕ್ಷನ್ ಇದ್ದಿರ್ಲಿಲ್ಲ ಈ ಕನ್ಸ್ಟ್ರಕ್ಷನ್ ಮಾಡತ್ತಾರ ಇದು ಎಲ್ಲ ಅದನ್ನ ಸ್ವಲ್ಪ ವೈಡ್ ಆಗಿ ಮಾಡತ್ತ ಅಂತ ಕೇಳ್ಬೋದು. ಅದು